ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಒಂದು ಡಿಫ್ರೆಂಟ್ ಆಗಿರೋ ಮತ್ತು ಯುನಿಕ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಗೆ ತೋರಿಸ್ತೀನಿ. ಅದು ಸಿಂಪಲ್ ಆಗಿ ಒಂದು 5 ರಿಂದ 10 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ. ಅದು ಅಲ್ಲದೆ ನೀವು ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಿಲ್ಲ. ಕೇವಲ ಕೆಲವೇ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ತುಂಬ ಹೆಲ್ದಿಯಾಗಿ ಮತ್ತು ಕಲರ್ಫುಲ್ಲಾಗಿ ಈ ಬ್ರೇಕ್ಫಾಸ್ಟ್ನ ನಾವು ಮಾಡ್ಬೋದು. ಇದ್ರ ಜೊತೆಗೆ ನಾನೊಂದು ಯುನಿಕ್ ಆಗಿರೋ ಚಟ್ನಿ ರೆಸಿಪಿನೂ ತೋರಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಪೂರ್ತಿ ನೋಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ನಾನು ಇಲ್ಲಿ ರವೆ ತಗೊಂಡನಿ. ಇದು ಉಪ್ಪಿಟ್ಟು ರವೆ, ಯಾವುದೇ ರೀತಿ ಚಿರೋಟಿ ರವೆ ಆ ಥರ ಅಲ್ಲ, ಉಪ್ಪಿಟ್ಟು ರವೆನೇ ನಾನು ಇಲ್ಲಿ ತಗೊಂಡನಿ. ಆಮೇಲೆ ಇದು ಸೋಡಾ, ಆಮೇಲೆ ಸಕ್ಕರೆ ತಗೊಂಡನಿ ನಾನಿಲ್ಲಿ. ಇದು ಬಂದ್ಬಿಟ್ಟು ಉಪ್ಪು, ಆಮೇಲೆ ಮೊಸರು, ಆಮೇಲೆ ಒಂದು ಕ್ಯಾರೆಟ್ ತಗೊಂಡನಿ ನಾನಿಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡನಿ. ಇಷ್ಟ ಸಾಮಗ್ರಿಗಳಿಂದ ಇವತ್ತು ನಾವು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋಣಂತ. ನಾನಿಲ್ಲಿ ಒಂದು ಅಗಲವಾದ ಪಾತ್ರೆನ ತಗೊಂಡಿದ್ದೀನಿ, ಮತ್ತು ನಾನು ಈ ಬೌಲ್ನ ಇವಾಗ ನಾನು ಮೆಜರ್ಮೆಂಟಿಗಂತ ಯೂಸ್ ಮಾಡೋದು. ನಾನು ಈ ಪೂರ್ತಿ ವಿಡಿಯೋದಲ್ಲಿ ಇದೇ ಕಪ್ನ ಇಲ್ಲಿ ಎಲ್ಲ ಅಳತೆಗೂ ಯೂಸ್ ಮಾಡ್ಕೋತೀನಿ. ಇವಾಗ ನಾನು ಈ ಕಪ್ಪಿನ ಅಳತೆಯಲ್ಲೇ 1.5 ಕಪ್ನಷ್ಟು ರವಾನ ನಾನು ಇವಾಗ ಈ ಬೌಲ್ಗೆ ಹಾಕ್ಕೋತೀನಿ. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ಕಪ್ನ ಮೆಜರ್ಮೆಂಟ್ಗೆ ತಗೊಳ್ಳಿ, ಆದ್ರೆ ಪೂರ್ತಿ ಅದೇ ಕಪ್ನ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಕೊರಿ. ಅವಾಗ ಪರ್ಫೆಕ್ಟಾಗಿ ನೀವು ಈ ರೆಸಿಪಿನ ಮಾಡ್ಬೋದು. ಇವಾಗ ನಾನು 1.5 ಕಪ್ನಷ್ಟು ಇಲ್ಲಿ ರವಾ ಹಾಕೋತಾ ಇದ್ದೀನಿ. ಇದಕ್ಕೆ 1.5 ಕಪ್ನಷ್ಟು ರವಾಕ ನಾನು ಇಲ್ಲಿ 1 ಕಪ್ನಷ್ಟು ಇವಾಗ ಮೊಸರು ಹಾಕೋಬೇಕಾಕತಿ. ಇದಕ್ಕೆ ಮೊಸರು ಅಷ್ಟೇ ನೀವು ಹುಳಿ ಮೊಸರನ್ನ ತಗೊಳಕ್ ಹೋಗ್ಬೇಡಿ. ಫ್ರೆಶ್ ಮೊಸರು ಮತ್ತು ಸ್ವಲ್ಪ ಗಟ್ಟಿ ಇರೋ ಮೊಸರನ್ನ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಇರೋ 1 ಕಪ್ನಷ್ಟು ಮೊಸರನ್ನ ನಾನು ಇವಾಗ ಇದಕ್ಕೆ ಹಾಕ್ಕೊಂಡನಿ. ಆಮೇಲೆ ನಾನು ಇದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಇವಾಗ ಇದಕ್ಕೆ ಸಕ್ಕರೆನ ಹಾಕ್ಕೊತಾನೆ ನೋಡ್ರಿ ಇಲ್ಲೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡನು ನಾನಿಲ್ಲೇ. ಇವಾಗ ಇದನ್ನು ನಾವು ಒಂದು ಈ ರೀತಿ ವಿಸ್ಕರ್ನ ಸಹಾಯದಿಂದ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊರಿ. ಮೊಸರೆಲ್ಲ ರವೆ ಹೀರ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿರಿ. ಇವಾಗ ನಾನು ಇದನ್ನು ಚೆನ್ನಾಗಿ ಒಂದ್ಸಲ ವಿಸ್ಕರ್ಲೆ ಕಲಿಸ್ಕೊಂಡಾದ್ಮೇಲೆ ಕೈಲೇನು ಒಂದ್ಸಲ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಅಂದರೆ ಯಾವುದೇ ರೀತಿ ಗಂಟು ಇರದೇ ಇರೋ ಥರ ನಾವಿಲ್ಲಿ ನೋಡ್ಕೋಬೇಕಾಕತಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ. ಇವಾಗಿದು ಮಿಕ್ಸ್ ಮಾಡ್ಕೊಂಡಾಗೈತಿ. ಇವಾಗ ನಾನು ಇದನ್ನು ಒಂದು 5 ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಡ್ತೀನಿ, ಒಂದು ಪ್ಲೇಟ್ ಮುಚ್ಚಿ. ಸೊ ಇವಾಗ ನಾವು ಇದು ರವೆ ನೆನೆಯೋಷ್ಟರಲ್ಲಿ ಕ್ಯಾರೆಟು ಮತ್ತು ಕೊತ್ತಂಬರಿದು ಪ್ಯೂರಿ ಮಾಡ್ಕೊಳ್ಳೋಣಂತ. ಸೊ ನಾನು ಅದನ್ನು ಹೆಂಗೆ ಮಾಡೋದಂತ ಇವಾಗ ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ್ದು ಕ್ಯಾರೆಟ್ ತೊಗೊಂಡು ಅದರದ್ದು ಹೊರಗಿಂದ ಒಂದು ಲೇಯರ್ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿನ ಕಟ್ ಮಾಡಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ನಮ್ಮದು ಪ್ಯೂರಿ ರೆಡಿ ಆಗ್ತದೆ. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ನಾವು ಆವಾಗಲೇ ಹೆಚ್ಚಿರುವಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ನೀರು ಹಾಕ್ಕೊತಾನೆ ಅಷ್ಟೇ. ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಪೇಸ್ಟ್ ಥರ ರುಬ್ಕೊಂಬರ್ಬೇಕು. ಆದಷ್ಟು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ, ತರಿ ಇರದೇ ಇರೋ ಥರ ನೋಡ್ಕೊರಿ. ಇವಾಗ ಇದು ನಾನಿಲ್ಲಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಆಗೈತೆ ಅಂತೇಳಿ. ಇಷ್ಟ ಆದ್ರೆ ಸಾಕು ನಮ್ಗೆ. ಇವಾಗ ಇದನ್ನು ನಾನು ಒಂದು ಬಟ್ಲಕ್ಕೆ ತಕ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ನಾವು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣಂತಿಲ್ಲೇ. ನಾನಿವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಹಾಕ್ಕೊಂಡು ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ನೀವು ಮಿಕ್ಸರ್ಗೆ ಹಾಕ್ಕೋಬೇಕಾಕತಿ. ಇವಾಗ ನಾನು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬಂದನ್ನು ನೋಡ್ರಿ. ನಿಮ್ಗೆ ಕೊತ್ತಂಬರಿ ಇಷ್ಟ ಇಲ್ಲ ಅಂತಂದ್ರೆ ನೀವು ಪಾಲಕ್ನು ಕೂಡ ಯೂಸ್ ಮಾಡ್ಕೋಬೋದಿಲ್ಲೇ. ಇವಾಗ ನಮ್ಮ 2 ಪ್ಯೂರಿಗಳು ರೆಡಿ ಆಯಿತು. ಇವಾಗ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆನ ತೊಗೊಂಡನಿ. ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರ ಡಬಲ್ ದೊಡ್ಡ ಸೈಜ್ ಇರೋ ಪಾತ್ರೆನ ತಗೋರಿ. ಇದಕ್ಕೆ ನಾನು 2-3 ಹನಿಯಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಬ್ರಷ್ಲೆ ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಹಚ್ಕೋತೀನಿ. ಈ ರೀತಿ ನಾವು ಹಚ್ಚೋದ್ರಿಂದ ನಾವು ಹಾಕುವಂಥ ಬ್ಯಾಟರು ಯಾವುದೇ ರೀತಿ ಪಾತ್ರೆನ ಹಿಡಿಯೋದಿಲ್ಲ. ಆದ್ರಿಂದ ನೀಟಾಗೆ ಎಲ್ಲ ಕಡೆನೂ ಎಣ್ಣೆನ ಅಪ್ಲೈ ಮಾಡ್ಕೋರಿ, ಅಂದರೆ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು ಅಷ್ಟೇ. ಇವಾಗ ನಾನು ಎಲ್ಲ ಕಡೆ ಈ ರೀತಿ ಹಚ್ಕೋತಾ ಇದ್ದೀನಿ ಇಲ್ಲಿ. ಎಣ್ಣೆ ಹಚ್ಚಿದ ಮೇಲೆ ಈ ರೀತಿ ನಾನು A4 ಸೈಜ್ ಪೇಪರ್ನ ಇಲ್ಲಿ ಆ ಪಾತ್ರೆಗೆ ತಕ್ಕಂಗೆ ಕಟ್ ಮಾಡ್ಕೊಂಡಿದ್ದೆ. ಕಟ್ ಮಾಡಿಕೊಂಡು ಅದನ್ನು ಹಾಕಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ. ನಾವು ಇದನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮದು ರವೆ ಎಲ್ಲ ನೆನೆಸಿರ್ತೇವಲ್ಲ ನಾವು, ಅದು ಚೆನ್ನಾಗಿ ನೆಂದಿರ್ತತಿ. ಸೊ ನೆಂದಿರೋ ರವೆನ ನಾವು ಈ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಒಂದ್ಸಲ ಸ್ಮ್ಯಾಶ್ ಮಾಡ್ಕೋಬೇಕು. 2-3 ನಿಮಿಷ ಆದರೂ ನಾವು ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಕತಿ. ಇದು ಸ್ಮೂತಾಗಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ನಾದ್ಕೋಬೇಕು. ಇವಾಗ ನಾನು ಆ ನಾದಿರೋ ರವೆನ 3 ಸಮ ಭಾಗ ಮಾಡಿ ಇವಾಗ ನಾನು ಒಂದು ಪ್ಲೇಟಲ್ಲಿ ಈ ರೀತಿ ಎತ್ತಿಟ್ಕೊಂಡನಿ.
ನೆಕ್ಸ್ಟ್ ನಾವು ಫ್ರೀ ಹೀಟ್ ಮಾಡ್ಕೋಬೇಕಾಕತಿ ಇಲ್ಲಿ. ಅದಕ್ಕೆ ನಾನು ಈ ರೀತಿ ಒಂದು ಪಾತ್ರೆನ ಇಲ್ಲಿ ತಗೊಂಡನಿ. ಇವಾಗ ಇದನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಇದಕ್ಕೆ ಅರ್ಧದಷ್ಟು ನೀರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈ ನೀರು ಕುದಿಯೋದಕ್ಕೆ ಇಟ್ಬಿಡ್ತೀನಿ. ನೀರು ಕುದಿಯೋಷ್ಟೊತ್ತಿಗೆ ನಾವು ಇಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನು ಆವಾಗಲೇ ತಗೊಂಡಿರೋ 3 ಇದರಲ್ಲಿ ಒಂದು ಉಂಡೆನ ಹಾಕ್ಕೊಂಡು ಈ ರೀತಿ ನಾವು ಆವಾಗಲೇ ಕೊತ್ತಂಬರಿ ಸೊಪ್ಪಿಂದ ಮಾಡ್ಕೊಂಡಿದ್ವಲ್ಲ ಅದು ಪ್ಯೂರಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾನೆ. ಈ ಪ್ಯೂರಿನ ನೀವು ಒಮ್ಮೆ ಹಾಕಿ ನಾದ್ಕೊಳಕ್ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕೋತಾ ನಾದ್ಕೋರಿ. ಅಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ತೆಳುವಾಗಲ್ಲ, ಅಂದ್ರೆ ಪರ್ಫೆಕ್ಟ್ ಆಗಿ ಬರ್ತೈತಿ. ನಾನಿವಾಗ ಅದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡನಿ. ಬ್ಯಾಟರ್ ಯಾವ ರೀತಿ ಇರ್ಬೇಕಂದ್ರೆ ದೋಸೆ ಮಾಡೋ ಹದಕ್ಕಿದ್ರ ಸಾಕು. ಇವಾಗ ಇದಾಗಿದೆ. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂತಾ ಇದ್ದೀನಿ. ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ 2-3 ಡ್ರಾಪ್ಸ್ ಅಷ್ಟು ನೀರು ಹಾಕಿದನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಕತ್. ನಾವು ಇಲ್ಲಿ ಒಂದು 2-3 ಸೆಕೆಂಡ್ಗಳ ಕಾಲ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ. ಇವಾಗ ನಮ್ದು ಫಸ್ಟ್ ಲೇಯರು ರೆಡಿ ಆಯಿತು. ಇವಾಗ ನಾನು ಇದನ್ನು ನಾವು ಅವಾಗಲೇ ಏನು ಗ್ರೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ನಾನು ಇದನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊತಾನೆ. ಇಲ್ಲಿ ಸಮ ಬರೋ ಥರ ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊರಿ. ಮಾಡಿಕೊಂಡು ನಾವು ಅವಾಗಲೇ ಪಾತ್ರೆ ಇಟ್ಟಿದ್ವಲ್ಲ ನೀರು ಹಾಕಿ ಕುದಿಯೋದಕ್ಕೆ, ಅದ್ರ ಮೇಲ್ಗಡೆ ಇದನ್ನ ಇಟ್ಟು ಒಂದು ಭಾರವಾದ ವಸ್ತುನ ಇದ್ರ ಮೇಲೆ ಇಟ್ಟು ಇದನ್ನ ಸ್ಟೀಮ್ ಆಗೋದಕ್ಕೆ ಇಡೋಣಂತ. ಇವಾಗ ನಾವು ಸ್ಟೀಮ್ ಆಗೋ ಹೊತ್ತಿಗೆ ನಾವು ಎರಡನೇ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ, ಎರಡನೇ ಲೇಯರ್ನ. ಇವಾಗ ನಾನು ಮತ್ತೊಂದು ಉಂಡೆ ತಗೊಂಡು ಇವಾಗ ಏನಿಲ್ಲ ಯಾವುದೇ ಪ್ಯೂರಿ ಹಾಕಂಗಿಲ್ಲ, ಬರೀ ನೀರ್ ಹಾಕಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಕತಿಲ್ಲೇ. ಇಲ್ಲಿ ಯಾವುದೇ ರೀತಿ ಕಲರ್ ಆಗ್ಲಿ ಏನು ಹಾಕ್ತಾ ಇಲ್ಲ ನಾನು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರ ಮುಗೀತು. ಇದಕ್ಕೂ ಅಷ್ಟ ಅರ್ಧ ಟೇಬಲ್ ಸ್ಪೂನ್ ಅಷ್ಟಿಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡು ಮೇಲ್ಗಡೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಇದನ್ನು ಅಷ್ಟ ಚೆನ್ನಾಗಿ ಫ್ಲಫಿ ಆಗೋ ಥರ ಇದನ್ನ ಮಿಕ್ಸ್ ಮಾಡ್ಕೊರಿ. ಎಷ್ಟು ಮಿಕ್ಸ್ ಮಾಡ್ತಿರೋ ನೀವು ಅಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬರ್ತತಿ. ಇದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಸೇಮ್ ಇರಬೇಕು. ಈಗ 5 ನಿಮಿಷ ಆದ್ಮೇಲೆ ನಾನಿಲ್ಲಿ ತೋರಿಸ್ತೇನೆ ನಿಮ್ಗೆ. 5 ನಿಮಿಷ ಆದ್ಮೇಲೆ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಅವಾಗಲೇ ನಾವು ಹಾಕಿರೋದ್ರ ಮೇಲೆ ಹಾಕಿ ಈ ರೀತಿ ಮತ್ತೆ ಕ್ಲೋಸ್ ಮಾಡಿ ಭಾರವಾದ ವಸ್ತುನ ಮೇಲಿಟ್ಬಿಡಿ. ಇವಾಗ ನಾವು 3ನೇ ಲೇಯರ್ನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ನಾನು ಕ್ಯಾರೆಟ್ ಪ್ಯೂರಿನ ಹಾಕ್ಕೊಂಡು ಇದನ್ನು ಅಷ್ಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಬ್ಯಾಟರ್ನ ನೀವು ಜಾಸ್ತಿ ಗಟ್ಟಿನೂ ಮಾಡ್ಕೊಳಕ್ ಹೋಗಬೇಡಿ, ಸ್ವಲ್ಪ ತೆಳು ಇದ್ರೂ ನಡಿತೈತಿ. ಇದಕ್ಕೂ ಇವಾಗ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಅದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ. ನೀವಿಲ್ಲಿ ಯಾವ ರೀತಿ ಫ್ಲಫಿಯಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಇದು ಬರ್ತೈತಿ. ಆದ್ರಿಂದ ಇದನ್ನ ಟೈಮ್ ತಗೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ಇದು ಆಗೈತಿ. 3ನೇ ಲೇಯರ್ನು ಕೂಡ ಇದ್ರ ಮೇಲೆ ಹಾಕ್ಕೊಂತಾನೆ ನೋಡ್ರಿ ಈಗ. ಸೊ ಇದನ್ನ ಹಾಕಿ ಆದ್ಮೇಲೆ ಮತ್ತೆ ನಾವು ಇದನ್ನ ಮತ್ತೊಂದು 10 ನಿಮಿಷದ ಕಾಲ ಇದನ್ನ ಸ್ಟೀಮ್ ಮಾಡ್ಕೋಬೇಕಾಕತಿ. ಇಷ್ಟ ಆದ್ರೆ ನಮ್ದು ಹೆಲ್ದಿ ರೆಸಿಪಿ ರೆಡಿ ಆಗ್ತತಿ. ಇದೇನಿಲ್ಲ ಅಂತಂದ್ರು ಒಂದು 10-15 ನಿಮಿಷ ಬೇಕಾಕತ್ ಅಷ್ಟ ಸ್ಟೀಮ್ ಮಾಡೋದಕ್ಕೆ. ಅಷ್ಟಾದ್ರ ಮುಗೀತು. ಇವಾಗ ನೀವು ನೋಡ್ತಿರ್ಬೋದು ಒಂದು ಚಾಕುನ ಹಾಕಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆಯೋ ಇಲ್ಲ ಅಂತೇಳಿ. ಸೊ ಇದು ರೆಡಿ ಆಗೈತಿ. ಇವಾಗ ಇದು ಸ್ವಲ್ಪ ತಣ್ಣಗಾಗ್ಲಿ, ಅಲ್ಲಿವರೆಗೂ ನಾವೊಂದು ಚಟ್ನಿ ಮಾಡ್ಕೊಳ್ಳೋಣಂತ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಶೇಂಗಾ, 1 ಮೆಣಸಿನ್ಕಾಯಿ ಮತ್ತೆ ಒಂದು ಸಣ್ಣ ಈರುಳ್ಳಿ ಹಾಕೊಂಡನಿ, ಮತ್ತೆ 2 ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ನಾನು ಇಲ್ಲಿ ಶುಂಠಿ ಹಾಕೊಂಡನಿ, ಮತ್ತೆ ಒಂದು 2-3 ಎಲೆಯಷ್ಟು ಪುದೀನ ಹಾಕೊಂಡನಿ. ಆಮೇಲೆ ಒಂದು ನನ್ನ ಕೈಲೇ ಪೂರ್ತಿ ಆಗಷ್ಟು ಇಲ್ಲಿ ಕೊತ್ತಂಬರಿನ ಹಾಕೊಂಡನಲ್ಲ. ಕೊತ್ತಂಬರಿ ಜಾಸ್ತಿ ಹಾಕೋರಿ ಚೆನ್ನಾಗಿರ್ತತಿ. ಆಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು. ಇದಕ್ಕೆ ಇವಾಗ ನಾನು ಒಂದು 2-3 ಸ್ಪೂನ್ ಅಷ್ಟು ಇದಕ್ಕೆ ನೀರು ಹಾಕ್ಕೊಂತಾನೆ. ನೀರು ಹಾಕೊಂಡು ಇದನ್ನು ನುಣ್ಣಗೆ ಒಂದ್ಸಲ ರುಬ್ಕೊಂಬರ್ತಾನೆ. ಇವಾಗ ಚಟ್ನಿ ರೆಡಿ ಆಯ್ತು ನೋಡ್ರಿ. ಇದು ಸೂಪರ್ ಆಗಿರ್ತತಿ. ಯಾವುದೇ ತೆಂಗಿನಕಾಯಿ ಬಳಸ್ಲಂಗ ಈಸಿಯಾಗಿ ನೀವು ಈ ಚಟ್ನಿನ ಮಾಡ್ಕೋಬೋದು ಮನೆಯಲ್ಲಿ. ಚಟ್ನಿ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವೇನು ಅವಾಗಲೇ ಇಟ್ಟಿದ್ವಲ್ಲ ತಣ್ಣಗಾಗೋದಕ್ಕೆ, ಇವಾಗ ಅದು ಕಂಪ್ಲೀಟ್ ಆಗಿ ಆರಿರ್ತತಿ. ಇವಾಗ ನಾನು ಒಂದು ಚಾಕು ಸಹಾಯದಿಂದ ಇದ್ರ ಅಡ್ಜಸ್ಟ್ ಎಲ್ಲ ಬಿಡಿಸ್ಕೊಂತಾನೆ ನೋಡ್ರಿ. ಈಗ ನಾವು ಎಣ್ಣೆನ ಚೆನ್ನಾಗಿ ಹಚ್ಚಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಪಾತ್ರೆನ ಹಿಡಿಯೋದಿಲ್ಲ. ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿರ್ತತಿ. ಇವಾಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಇದನ್ನು ಉಲ್ಟಾ ಮಾಡಿ ತಗೊತಾನಿಲ್ಲೇ. ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ರೆ ಖಂಡಿತ ಈ ಡಿಫ್ರೆಂಟ್ ಆಗಿರೋ ವೆರೈಟಿ ಆಗಿರೋ ಈ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ. ತುಂಬ ಚೆನ್ನಾಗಿರ್ತತಿ. ಇದು 10-15 ನಿಮಿಷದಲ್ಲಿ ನೀವು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಬಿಡ್ಬೋದು. ಅಷ್ಟು ಸಿಂಪಲ್ ಆಗೈತಿ ಇದು ರೆಸಿಪಿ. ಇವಾಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಬಂದಿದೆ ಅಂಥೇಳಿ. ನಾನು ಇದನ್ನು ಟ್ರಯಾಂಗಲ್ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತೇನೆ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಅದನ್ನು ಕಟ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ತಿನ್ನೋಕ್ಕೂ ಅಷ್ಟೇ ತುಂಬ ಸೂಪರ್ ಆಗಿರ್ತತಿ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಹೆಲ್ದಿಯಾಗೂ ಇರ್ತತಿ ಮತ್ತು ಕಲರ್ಫುಲ್ಲಾಗೂ ಇರ್ತತಿ. ಮಕ್ಕಳು ಬೇಗ ತಿಂದು ಮುಗಿಸ್ತಾರ. ಅಷ್ಟು ಟೇಸ್ಟಿಯಾಗಿರ್ತತಿ ಇದು ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ಬೇಕಾಕತಿ.
ನಾನಿಲ್ಲಿ ಒಂದು ಬಾಣಲಿಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಫ್ಲೇಮ್ನ ಆಫ್ ಮಾಡಕ್ಕೆ ಹೋಗಬೇಡಿ. ನಾನು ಈ ಸಾಸಿವೆನ ನಾವು ಅವಾಗಲೇ ಕಟ್ ಮಾಡಿದ್ವಲ್ಲ ಇದಕ್ಕೆ ನಾನು ಈ ಥರ ಎಲ್ಲ ಕಡೆನೂ ಹಾಕ್ಕೊಂತೀನಿ. ಇದು ತುಂಬ ಚೆನ್ನಾಗಿರ್ತತಿ. ಈ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಫ್ಲೇವರ್ ಹಾಳಾಗಲ್ಲ, ಅಷ್ಟು ಸಖತ್ತಾಗಿರ್ತತಿ. ನಾನಿವಾಗ ಒಂದು ಪೀಸ್ ತೋರಿಸ್ತಾನೆ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ, ಮತ್ತು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾನೆ ನೋಡ್ರಿ. ಪ್ರೆಸ್ ಮಾಡಿ ಇದು ತಿನ್ನೋಕ್ಕೂ ಅಷ್ಟು ಸಾಫ್ಟಾಗಿ ಸೂಪರ್ ಆಗಿರ್ತತಿ. ಒಂದ್ಸಲ ಇದನ್ನ ಟ್ರೈ ಮಾಡ್ರಿ, ತುಂಬ ಸೂಪರ್ ಆಗಿರ್ತತಿ ಇದು. ಇವಾಗ ಇದು ಆಗೈತಿ. ಇಷ್ಟ ಇವತ್ತಿನ ರೆಸಿಪಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯ್ತಾ.